ನಮಸ್ತೆ. 16/4/2024 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ಅಷ್ಟಮಿ ಇದೆ, ಮಧ್ಯಾಹ್ನ 1:25 ಹಂಗಾಗಿ ಅಷ್ಟಮಿ ಇರುವ ದಿನಗಳಲ್ಲಿ ಮುಹೂರ್ತ ಕಾರ್ಯಗಳು ಯಾವುದೂ ಮಾಡೋದಿಲ್ಲ. ಪುಷ್ಯ ನಕ್ಷತ್ರ ಇವತ್ತು ರಾತ್ರಿ ಅಂದರೆ ಬೆಳಗಿನ ಜಾವ 5:15:37 ಪುಷ್ಯ ನಕ್ಷತ್ರವಿದೆ. ಆ ನಂತರ ಆಶ್ಲೇಷ. ಎಷ್ಟೇ ಚೆನ್ನಾಗಿದ್ರೂ ಅಷ್ಟಮಿ ಇದೆ, ಆದ್ದರಿಂದ ಲಕ್ಷ್ಮೀ ಪೂಜೆ ಮಾಡುವುದು, ಮುಹೂರ್ತ ಕಾರ್ಯಗಳಿಲ್ಲ. ಪುಷ್ಯ ನಕ್ಷತ್ರ ದೋಷವಿಲ್ಲ, ಕಾರ್ಯಸಿದ್ಧಿ ಉಂಟು, ಆದರೂ ಅಷ್ಟಮಿ. ಆಮೇಲೆ ನವಮಿ ಬರುತ್ತದೆ ಮಧ್ಯಾಹ್ನ 1:25 ಮೇಲೆ. ನವಮಿಯಲ್ಲೂ ಕೂಡ ದೇವತಾ ಪೂಜೆಗಳು ಅದು ಸಂಬಂಧಪಡುವಂಥ ಕಾರ್ಯಗಳನ್ನು ಮಾಡ್ಬೋದೇ ಅಂತೂ ಮುಹೂರ್ತ ಕಾರ್ಯಗಳಿಲ್ಲ. ಆದ್ದರಿಂದಾಗಿ ಇವತ್ತಿನ ದಿನ ಅಷ್ಟಮಿ ನವಮಿ ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಕಾರ್ಯಗಳನ್ನು ಮಾಡಿ. 6:06 ಸೂರ್ಯ ಉದಯ. ಅಲ್ಲಿಂದ ಬೆಳಗಿನ ಜಾವ 5:16 ಪುಷ್ಯ ಇದೆ. ಪುಷ್ಯ ಆದ ಮೇಲೆ ಆಶ್ಲೇಷ ಅಂತ. ಇದು ಎರಡು ಕರ್ಕಾಟಕ ರಾಶಿಯಲ್ಲಿ ಬರೋದರಿಂದ ಇವತ್ತು ಬೆಳಗ್ಗೆ 6:06 ನಾಳೆಯವರೆಗೂ ಕೂಡ ಕರ್ಕಾಟಕ ರಾಶಿನೇ. ಯಾವ ಮಕ್ಕಳು ಹುಟ್ಟಿದ್ರು ಕರ್ಕಾಟಕ ರಾಶಿ. ಬೆಳಗ್ಗೆ 6:06 9:35 ಅಂದರೆ ಬೆಳಗ್ಗೆ ಪುಷ್ಯ ನಕ್ಷತ್ರ 1ನೇ ಪಾದ. ಆಮೇಲೆ ಸಂಜೆ 4:06 ಪುಷ್ಯ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ ಅಂತಂದರೆ 10:40 ಪುಷ್ಯ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಷ್ಯ ನಕ್ಷತ್ರವೇ ಮುಗಿತದೆ. ಬೆಳಗಿನ ಜಾವ 5:17 ಮೇಲೆ ನಾಳೆಯವರೆಗೂ ಆಶ್ಲೇಷ ನಕ್ಷತ್ರವಿದೆ. ಹಂಗಾಗಿ ನಾಳೆಯವರೆಗೂ ಆಶ್ಲೇಷ ಅಂತಂದಾಗ ಸ್ವಲ್ಪ ನಾಳೆ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಅಂದರೆ 17ನೇ ತಾರೀಕು ಬುಧವಾರ ಆಶ್ಲೇಷ ದಿನ ಪೂರ್ತಿ ಇದೆ, ಕಾರ್ಯಸಿದ್ಧಿ ಇದೆ. ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಯಾರೇ ಆದರೂ ಗಮನ ಕೊಡಿ. ನಾಳೆ ಮಧ್ಯಾಹ್ನ 3:15 ನವಮಿ ಇದೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿಕೊಂಡು ಕಾರ್ಯಗಳನ್ನ ಮಾಡಿ. ಮತ್ತು ತಿರುಗಿ ಇವತ್ತಿಗೆ ಬರೋಣ ಅಂತಂದರೆ 16ನೇ ತಾರೀಕು ಬರೋಣ. ಇಷ್ಟೆಲ್ಲ ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋದಾಯಿತು. ಅಷ್ಟಮಿ ನವಮಿ ಇರೋದರಿಂದ ಮುಹೂರ್ತ ಕಾರ್ಯಗಳನ್ನ ಮಾತ್ರ ಬಿಟ್ಟುಬಿಡಿ. ಎಂದಿನಂತೆ ದಿನ ಅಂಗಡಿನೋ ದಿನ ಕೆಲಸಕ್ಕೆ ಹೋಗೋದೋ ಅದರಲ್ಲಿ ಅಡ್ಡಿ ಇಲ್ಲ, ಅದನ್ನು ಧಾರಾಳ ಮಾಡ್ಬೋದು. ಅದರಲ್ಲೂ ಶುಭವಿಲ್ಲ ಅಂತಂದಾಗ ಸ್ವಲ್ಪ ಒಳ್ಳೆಯ ಟೈಮ್ ಕೂಡ ಅದರಲ್ಲಿ ಹುಡ್ಕೋಣ. ಕೆಲವು ಎಮರ್ಜೆನ್ಸಿ ಕಾರ್ಯಗಳಿಗೆ, ಆಸ್ಪತ್ರೆ ಕಾರ್ಯಗಳಿಗೆ. ಕೆಲವರು ಇನ್ನೂ ನಂಬಿಕೆ ಒಳ್ಳೆಯ ದಿನ ಇಲ್ಲ ಅಂತಂದರೆ ಇವತ್ತು ಯಾವುದು ಮಾಡೋದು ಬೇಡ ಅಂತ. ಹಂಗಲ್ಲ, ರೆಗ್ಯುಲರಾಗಿ ಮಾಡುವಂಥದ್ದು. ನನ್ನೆ ಮಾಡಿದ್ದು ಇವತ್ತು ಮಾಡ್ಬೋದು, ಕಾಲದಿಂದ ಮಾಡ್ತಾ ಬರೋದ್ರೆ ಇವತ್ತು ಮಾಡ್ಬೋದು. ಅದರಲ್ಲಿ ಬೇಕು ಅಂದರೆ ಸ್ವಲ್ಪ ಒಳ್ಳೆಯ ಟೈಮ್ ಹುಡ್ಕೋಣ. ಬೆಳಗ್ಗೆ 6:06 ಬೆಳಗ್ಗೆ 8:34 ಒಂದು ಶುಭ ಸಮಯ. ಮತ್ತು 10:48 11:47 ಒಂದು ಶುಭವಾಗಿರುವಂಥ ಸಮಯ. ಮಧ್ಯಾಹ್ನ 1:36 3:24 ಶುಭವಾದ ಸಮಯ. ಸಂಜೆ 5:01 ರಾತ್ರಿ 8:21 ಒಂದು ಒಳ್ಳೆಯ ಸಮಯ. ಮತ್ತು ರಾತ್ರಿ 10:54 ಮೇಲೆ ಅಂದರೆ ಶುಭವಾಗಿರುವಂಥ ಒಂದು ಸಮಯ ಅಂತ ಕೊಟ್ಟಿರ್ತೀವಿ. ಆದರೂ ಇದರಲ್ಲಿ ಅಶುಭ ಸಮಯವನ್ನು ನೋಡ್ಕೊಳ್ಳೋಣ. ಬೆಳಗ್ಗೆ 6:06 ಧನುಸ್ಸು ರಾಶಿಯವರೆಗೆ ಚಂದ್ರಾಷ್ಟಮ ಉಂಟು. ಆಲ್ರೆಡಿ ಇವತ್ತು ಅಶುಭ ದಿನ ಅಂತಂದಾಗ ನಿಮಗೆ ದಿನ ಪೂರ್ತಿ ಆ ರೀತಿ ಇದೆ. ಇದರ ಜೊತೆ ರಾಹುಕಾಲ, ಯಮಕಂಡ ಕಾಲ, ದುರ್ಮುಹೂರ್ತ, ವಾರ್ಜಿಯ ಇಂಥದ್ದನ್ನು ಸೇರಿಸ್ಕೋಬೇಕು. ಬೆಳಗ್ಗೆ 8:36 9:25 ದುರ್ಮುಹೂರ್ತ, ಒಳ್ಳೆಯ ಟೈಮಲ್ಲ. 9:13 10:46 ಒಂದು ಅಶುಭ ಸಮಯ. ಬೆಳಗ್ಗೆ 11:49 ಮಧ್ಯಾಹ್ನ 1:34 ಒಂದು ಅಶುಭ ಸಮಯ. ಮಧ್ಯಾಹ್ನ 3:26 ಸಂಜೆ 4:59 ರಾಹುಕಾಲ, ಒಂದು ಅಶುಭ ಸಮಯ. ರಾತ್ರಿ 8:23 10:35 ಒಂದು ಅಶುಭ ಸಮಯ. ಅದೇ ಥರ 9:26 PM ಅಂದರೆ ರಾತ್ರಿಯಿಂದ 10:52 ಕೂಡ ಇದೊಂದು ಶುಭ ಸಮಯ, ಇಲ್ಲ ಅಶುಭ ಸಮಯ. ಇಷ್ಟು ಟೈಮ್ನ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಆದರೂ ತಾರಾಬಲ ಚಂದ್ರಬಲ ಇವತ್ತು ನೋಡ್ಬೋದಾ ಅಂತಂದರೆ ಆಲ್ರೆಡಿ ಶುಭವಾಗಿಲ್ಲ ಅಂತಂದರೆ ಅಷ್ಟಮಿ ನವಮಿ ಇದೆ ಅಂತಂದರೆ ಅದನ್ನೂ ನೋಡುವಂಥದ್ದು ಸರಿ ಇಲ್ಲ. ಆದ್ದರಿಂದ ಅವರವರ ಕೆಲಸಗಳನ್ನು ಮಾಡಿಕೊಳ್ಳಿ. ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಒಳ್ಳೆಯ ಕಾರ್ಯ ಅನ್ನೋದು ಅವರವರ ಕಾರ್ಯಗಳನ್ನ ಡೈಲಿ ಮಾಡುವಂಥ ದಿನನಿತ್ಯದ ಕಾರ್ಯಗಳನ್ನು ಮಾಡ್ಬೋದೇ ಅಂತೂ
ಹೊಸದಾಗಿ ಮುಹೂರ್ತ ಕಾರ್ಯಗಳನ್ನು ಯಾವುದು ಮಾಡೋಕ್ಕಾಗಲ್ಲ, ನೂತನ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಹುಡುಗರು ಸಾಹಸ ಮಾಡೋದಲ್ಲ, ಇವತ್ತು ಬೇಡ ಇನ್ನೊಂದು ದಿನ ಇಟ್ಕೊಳ್ಳೋಣ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ.